ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಲ್ಫ್ ವಾರ್ನಲ್ಲಿ ಮತ್ತೆ ದೊಡ್ಡ ಕನ್ಫ್ಯೂಷನ್ ಶುರುವಾಗಿದೆ. ಒಂದ್ ಕಡೆ ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಮಾಡಿಸ್ತೀನಿ ಅಂತ ಪಾಕಿಸ್ತಾನ ಓಡಾಡ್ತಿದೆ. ಟ್ರಂಪ್ ಕೂಡ ಯುದ್ಧ ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಒಳಗೊಳಗೆ ಮಿಡಲ್ ಈಸ್ಟ್ಗೆ ಭಾರಿ ಪ್ರಮಾಣದಲ್ಲಿ ಸೇನೆ ನುಗ್ಗಿಸೋಕೆ ಅಮೆರಿಕ ಪ್ಲಾನ್ ಹಾಕಿದೆ. ಈಗ ಹೊಸದಾಗಿ 10,000ಕ್ಕೂ ಅಧಿಕ ಸೈನಿಕರನ್ನ ಅಮೆರಿಕ ಇರಾನ್ ಕಡೆಗೆ ಕಳಿಸ್ತಾ ಇದೆ. ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ಈ ರಿಪೋರ್ಟ್ ಮಾಡಿದೆ. ಈ ಪೈಕಿ 6,000 ಸೈನಿಕರು USS ಜಾರ್ಜ್ H.W. ಬುಷ್ ವಿಮಾನ ವಾಹಕ ನೌಕೆಯಲ್ಲಿದ್ದಾರೆ. ಉಳಿದವರು ಮರೈನ್ ಎಕ್ಸ್ಪಿಡಿಷನರಿ ಫೋರ್ಸ್ ನ ಭಾಗವಾಗಿದ್ದಾರೆ. ಇವರೆಲ್ಲ ವಿಶೇಷ ಕಾರ್ಯಾಚರಣೆ ಮಾಡೋಕೆ ಅಂತ ಗಲ್ಫ್ ಕಡೆಗೆ ಹೋಗ್ತಾ ಇದ್ದಾರೆ. ಸದ್ಯ ಮಿಡಲ್ ಈಸ್ಟ್ ನಲ್ಲಿ ಆಲ್ರೆಡಿ 50,000 ಅಮೆರಿಕನ್ ಸೈನಿಕರಿದ್ದಾರೆ. 2 ವಿಮಾನ ವಾಹಕ ನೌಕೆಗಳು ಆಲ್ರೆಡಿ ಇವೆ. USS ಅಬ್ರಹಾಂ ಲಿಂಕನ್ ಮತ್ತು ಜೆರಾಲ್ಡ್ ಆರ್ ಫೋರ್ಡ್ ಮಿಡಲ್ ಈಸ್ಟ್ ನೀರಿನಲ್ಲಿವೆ. ಈ ಕಡೆ ಅಮೆರಿಕದ ಸಾಕಷ್ಟು ಡಿಸ್ಟ್ರಾಯರ್ಗಳು ಕೂಡ ಹಾರ್ಮುಜ್ ನಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾವೆ, ಬ್ಲಾಕೇಡ್ ಮಾಡಿಕೊಂಡು. ಒಮಾನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಕ್ಕೆ ಬರೋ ಇರಾನ್ ಹಡಗುಗಳನ್ನ ವಾಪಸ್ ಓಡಿಸ್ತಾ ಇದ್ದಾರೆ. ಸದ್ಯ ಜಾರಿಯಲ್ಲಿರೋ ಕದನ ವಿರಾಮ ಏಪ್ರಿಲ್ 22ಕ್ಕೆ ಮುಕ್ತಾಯ ಆಗತ್ತೆ. ಇರಾನ್ ಅಣು ಕಾರ್ಯಕ್ರಮದ ವಿಚಾರದಲ್ಲಿ ಬಗ್ತಾ ಇಲ್ಲ. ನಾವು ಎನ್ರಿಚ್ ಮಾಡೇ ತೀರ್ತೀವಿ ಅಂತ ಹಠ ಹಿಡ್ಕೊಂಡು ಕೂತಿದೆ. ಅತ್ತ ಅಮೆರಿಕ ಇದನ್ನ ಒಪ್ತಾ ಇಲ್ಲ. ಅವರು ಅದೇ ನಮಗೆ ರೆಡ್ ಲೈನ್, ನಾವು ಅಣ್ವಸ್ತ್ರ ಮಾಡಕ್ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಅಣ್ವಸ್ತ್ರ ಬಿಡಿ, ಯುರೇನಿಯಂ ಎನ್ರಿಚ್ ಮಾಡೋದನ್ನ ಕೂಡ ನಾವು ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಅಮೆರಿಕ ಈ ಪ್ರಮಾಣದಲ್ಲಿ ಸೇನೆ ಜಮಾಯಿಸ್ತಿರೋದು ಹೊಸ ತಿರುವನ್ನ ಕೊಡ್ತಾ ಇದೆ ಎಲ್ಲ ಬೆಳವಣಿಗೆಗಳಿಗೆ. ಈ ನಡುವೆ ಅಮೆರಿಕದ ವೈಟ್ ಹೌಸ್ ಆಫೀಸರ್ ಸ್ಟೀಫನ್ ಮಿಲ್ಲರ್ ಹೊಸ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಬಂದರುಗಳನ್ನ ಅಮೆರಿಕ ಸೇನೆ ಬ್ಲಾಕ್ ಮಾಡಿದೆ, ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ ಅಂತ ಹೇಳಿದ್ದಾರೆ. ಹಾಗೆ ಟ್ರಂಪ್ ಒಬ್ಬ ಶಾಂತಿ ಬಯಸೋ ವ್ಯಕ್ತಿ, ಆದ್ರೆ ಇರಾನ್ ಅಣ್ವಸ್ತ್ರ ಬೆದರಿಕೆ ಹಾಕೋದನ್ನ ಅವರು ಸಹಿಸಲ್ಲ ಅಂತ ಮಿಲ್ಲರ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕ ಸರ್ಕಾರ ಹೊಸ ತೈಲ ನಿರ್ಬಂಧಗಳನ್ನ ಘೋಷಿಸಿದೆ. ಇರಾನ್ನ ಮೊಹಮ್ಮದ್ ಹೊಸೇನ್ ಶಮ್ಖಾನಿ ಅನ್ನೋ ಉದ್ಯಮಿಯ 2 ಡಜನ್ ಕಂಪನಿಗಳ ಮೇಲೆ ಬ್ಯಾನ್ ಹೇರಿದೆ. ಅಲ್ಲದೆ ಇರಾನ್ ನಿಂದ ತೈಲ ಖರೀದಿ ಮಾಡೋ ರಾಷ್ಟ್ರಗಳಿಗೆ ಅಮೆರಿಕ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದೆ. ನೀವೇನಾದ್ರೂ ಇರಾನ್ ಜೊತೆಗೆ ವ್ಯವಹಾರ ಮುಂದುವರೆಸಿದ್ರೆ ನಿಮ್ಮ ಮೇಲೂ ಕೂಡ ನಿರ್ಬಂಧ ಹೇರ್ತೀವಿ ಅಂತ ಹೇಳಿದೆ. ಇದಕ್ಕಾಗಿ ಚೈನಾ, ಹಾಂಗ್ಕಾಂಗ್, UAE ಮತ್ತು ಒಮಾನ್ ರಾಷ್ಟ್ರಗಳ ಬ್ಯಾಂಕ್ಗಳಿಗೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈಗ ಆಲ್ರೆಡಿ ಪತ್ರ ಬರೆದಿದ್ದಾರೆ. ನಿಮ್ಮ ಬ್ಯಾಂಕ್ಗಳಲ್ಲಿ ಇರಾನ್ ದುಡ್ಡಿದ್ರೆ ಸ್ಯಾಂಕ್ಷನ್ಸ್ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಷ್ಯಾದ ತೈಲ ಖರೀದಿ ಮೇಲೆ ನೀಡಿದ್ದ ಕೆಲ ರಿಯಾಯಿತಿಗಳನ್ನ ಈಗ ರದ್ದು ಮಾಡಿದೆ. ಇರಾನ್ ಯುದ್ಧದ ಕಾರಣದಿಂದ ತಗೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಆಯಿಲ್ಗೆ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಭಾರತ ಸೇರಿ ಸಾಕಷ್ಟು ರಾಷ್ಟ್ರಗಳು ಸಿಕ್ಕಾಪಟ್ಟೆ ರಷ್ಯನ್ ಆಯಿಲ್ ಅನ್ನ ಖರೀದಿ ಮಾಡಿದ್ರು. ಈ ರಿಯಾಯಿತಿ ಏಪ್ರಿಲ್ 19ಕ್ಕೆ ಎಂಡ್ ಆಗ್ತಿದೆ. ಈಗ ಅದನ್ನ ಮುಂದುವರಿಸಲ್ಲ ಅಂತ ಅಮೆರಿಕ ಹೇಳಿದೆ. ಇತ ಇರಾನ್ ಕೂಡ ಅಮೆರಿಕಗೆ ನೇರ ಎಚ್ಚರಿಕೆ ಕೊಟ್ಟಿದೆ. ಜಾಸ್ತಿ ಆಟ ಆಡಿದ್ರೆ ಅಮೆರಿಕನ್ ಹಡಗುಗಳನ್ನ ಮುಳುಗಿಸ್ಬಿಡ್ತೀವಿ ಅಂತ ಇರಾನ್ ಸುಪ್ರೀಂ ಲೀಡರ್ ಮಿಲಿಟರಿ ಅಡ್ವೈಸರ್ ಮೊಹಸೆನ್ ರೆಜಾಯಿ ಬೆದರಿಕೆ ಹಾಕಿದ್ದಾರೆ. ಅಮೆರಿಕ ಹಾರ್ಮುಜ್ ಹತ್ರ ಬಂದು ಆಟ ಆಡ್ತಾ ಇದೆ, ಇದನ್ನ ಅಮೆರಿಕ ಕಂಟ್ರೋಲ್ಗೆ ತಗೊಳ್ಳೋಕೆ ಮುಂದಾದ್ರೆ ನಿಮ್ಮನ್ನ ಅಲ್ಲೇ ತಳ ಸೇರಿಸ್ಬಿಡ್ತೀವಿ ಅಂತ ರೆಜಾಯಿ ಬೆದರಿಕೆ ಹಾಕಿದ್ದಾರೆ. ಹಾಗೆ ಹಾರ್ಮುಜ್ ಜಲಸಂಧಿ ಕಾಯೋಕೆ ನೀವೇನ್ ಪೊಲೀಸಾ, ಬೇಕಿದ್ರೆ ಇರಾನ್ ಒಳಗಡೆ ಬನ್ನಿ ತಾಕತ್ತಿದ್ರೆ ಅಂತ ಚಾಲೆಂಜ್ ಮಾಡಿದ್ದಾರೆ. ನಿಮ್ಮ ಒಬ್ಬೊಬ್ಬ ಅಮೆರಿಕನ್ ಸೈನಿಕರನ್ನ ಕೂಡ ಹಿಡಿಯೋಕೆ ನಾವು ಕಾಯ್ಕೊಂಡು ಕೂತಿದ್ದೀವಿ. ಆಮೇಲೆ ಪ್ರತಿಯೊಬ್ಬ ಸೈನಿಕರ ತಲೆಗೆ $1 ಬಿಲಿಯನ್ ಗಟ್ಟಲೆ ಹಣ ಕೇಳ್ತೀವಿ, ಹಿಡ್ಕೊಂಡು ಒತ್ತೆಯಾಳಾಗಿಡ್ಕೊಂಡು. ಅವಾಗ ಕೊಡಿರಂತೆ ನೀವು ನಮಗೆ, ಬನ್ನಿ ಹಿಡಿದಾಕ್ತೀವಿ ನಿಮ್ಮನ್ನ ಅಂತ ಇರಾನ್ ಸುಪ್ರೀಂ ಲೀಡರ್ನ ಆಪ್ತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಸ್ನೇಹಿತರೆ, ಭಾರತದ ನೆರೆಯ ರಾಷ್ಟ್ರ ಬ್ಯೂಟಿಫುಲ್ ಭೂತಾನ್ಗೆ ಪ್ರವಾಸ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಪಾಸ್ಪೋರ್ಟ್ ಏನ್ ಬೇಕಾಗಿಲ್ಲ, ಭಾರತದ ಆಧಾರ್ ಕಾರ್ಡ್, ವೋಟರ್ ಐಡಿ ಇದ್ರೂ ಕೂಡ ಸಾಕು ಅಲ್ಲಿಗೆ ಹೋಗೋಕೆ. ಪಕ್ಕದ ರಾಜ್ಯಕ್ಕೆ ಹೋದ ಹಾಗೆ ಬ್ಯೂಟಿಫುಲ್ ಪ್ಲೇಸ್. 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಕರ್ಕೊಂಡು ಬಂದ್ಬಿಡ್ತಾರೆ. ಈ ಪ್ರೈಸ್ಗೆ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇನ್ನು ಈ ಉದ್ವಿಗ್ನ ಟೈಮ್ ನಲ್ಲಿ ಇರಾನ್ ರಾಜಧಾನಿ ಟೆಹರಾನ್ ನಲ್ಲಿ ಮಹತ್ವದ ಮೀಟಿಂಗ್ ಆಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರಾ ಹಾರ್ಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಮುನೀರ್ ಜೊತೆ ಒಂದು ನಿಯೋಗ ಕೂಡ ಹೋಗಿದೆ. ಕೆಲ್ಸಕ್ಕೆ ಬರ್ದಿರೋ ನಿಯೋಗ ಪಾಕಿಸ್ತಾನ ಪೊಲಿಟಿಷಿಯನ್ಗಳದು. ಇರಾನ್ ಅಧಿಕಾರಿಗಳೊಂದಿಗೆ ಅವರು ಮಾತುಕತೆ ಮಾಡ್ತಾ ಇದ್ದಾರೆ. ಸದ್ಯ ಅಮೆರಿಕ ಮತ್ತು ಇರಾನ್ ನಡುವೆ ಪಾಕ್ ಮೂಲಕ ಮೆಸೇಜ್ ಪಾಸ್ ಆಗ್ತಿದೆ. ಮೊದಲು ಪಾಕಿಸ್ತಾನದಲ್ಲಿ ನಡೆದಿದ್ದ ಮಾತುಕತೆ ಫೇಲ್ ಆಗಿತ್ತು. ಈಗ 2ನೇ ರೌಂಡ್ ಮೀಟಿಂಗ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಏನು ಬುಧವಾರವೇ ಮುನೀರ್ ಇರಾನ್ಗೆ ಭೇಟಿ ಕೊಟ್ಟಿದ್ದ. ಮುನೀರ್ ಅಲ್ಲಿ ಹೋಗಿ ಇಳಿತಿದ್ದ ಹಾಗೆ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ನಗ್ನಗ್ತಾ ವೆಲ್ಕಮ್ ಮಾಡ್ಕೊಂಡಿದ್ರು. ಬಳಿಕ ಅರಾಕ್ಚಿ ಒಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಸದ್ಯ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೌದಿ, ಕತರ್ ಮತ್ತು ಟರ್ಕಿ ಭೇಟಿಯಲ್ಲಿದ್ದಾರೆ. ಇತ್ತ ಇರಾನ್ ಕೂಡ ಹಾರ್ಮುಜ್ ಓಪನ್ ಮಾಡೋ ಬಗ್ಗೆ ಅಮೆರಿಕದೊಂದಿಗೆ ಚರ್ಚೆ ಮಾಡ್ತಾ ಇದೆ. ರಾಯ್ಟರ್ಸ್ ಈ ರಿಪೋರ್ಟ್ ಮಾಡಿದೆ. ಶಾಂತಿ ಮಾತುಕತೆ ಸಂಬಂಧ ಇರಾನ್ ಅಮೆರಿಕದ ಮುಂದೆ ಹೊಸ ಪ್ರಸ್ತಾವ ಇಟ್ಟಿದೆ. ಅದರಲ್ಲಿ ಒಮಾನ್ ಸೈಡ್ ನಿಂದ ಹೋಗೋ ಹಡಗುಗಳ ಮೇಲೆ ದಾಳಿ ಮಾಡಲ್ಲ, ಅಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಇರಾನ್ ಹೇಳ್ತಿದೆ. ಆದ್ರೆ ಅದಕ್ಕೊಂದು ಕಂಡೀಷನ್ ಹಾಕಿದೆ. ತನ್ನ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಬೇಕು ಅಂತ ಪಟ್ಟು ಹಿಡಿದಿದೆ. ಆದ್ರೆ ಆ ಬೇಡಿಕೆಗಳೇನು ಅದನ್ನು ಸ್ಪಷ್ಟಪಡಿಸಿಲ್ಲ. ಬಹುಶಃ ಯುರೇನಿಯಂ ಎನ್ರಿಚ್ ಮಾಡ್ಕೋತೀವಿ ಅಂತ ಹೇಳ್ತಿದಾರಾ, ನೋಡ್ಬೇಕು. ಏನೋ ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಮಾತುಕತೆ ಪಾಕಿಸ್ತಾನದಲ್ಲೇ ಆಗತ್ತೆ.
ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಇರಾನ್ ಜೊತೆಗಿನ ಮಾತುಕತೆ ಚೆನ್ನಾಗಿ ಸಾಗ್ತಾ ಇದೆ. ಇಡೀ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ಒಂದೇ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಿದೆ ಅಂತ ಲೆವಿಟ್ ಪಾಕಿಸ್ತಾನವನ್ನ ಹೊಗಳಿದ್ದಾರೆ. ಇನ್ನು ಹಾರ್ಮುಜ್ ಸಂಬಂಧ ಚೈನಾ ಇರಾನ್ಗೆ ಕಿವಿ ಮಾತು ಹೇಳಿದೆ. ಈ ಜಲಸಂಧಿ ಮೇಲೆ ಇರಾನ್ಗೆ ಅಧಿಕಾರ ಇದೆ, ಆದ್ರೆ ಹಡಗುಗಳ ಓಡಾಟಕ್ಕೆ ನೀವು ಕೂಡ ಅಡ್ಡಿ ಮಾಡಬೇಡಿ, ಎಲ್ರಿಗೂ ಅವಕಾಶ ಕೊಡಿ ಅಂತ ಹೇಳಿದೆ. ಚೈನಾ ವಿದೇಶಾಂಗ ಸಚಿವ ವಾಂಗ್ ಈ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಗೆ ಈ ಮನವಿ ಮಾಡಿದ್ದಾರೆ. ಅಲ್ಲದೆ ಮಿಡಲ್ ಈಸ್ಟ್ ಟೆನ್ಷನ್ ಕಮ್ಮಿ ಮಾಡೋಕೆ ನಾವು ರೆಡಿ ಇದ್ದೇವೆ, ಇರಾನ್ನ ವಿರೋಧಿಗಳೊಂದಿಗೂ ಬೇಕಾದ್ರೂ ನಾವು ಮಾತುಕತೆ ಮಾಡ್ತೀವಿ ಅಂತ ವಾಂಗ್ ಈ ಆಫರ್ ಕೊಟ್ಟಿದ್ದಾರೆ. ಏನೋ ಮಿಡಲ್ ಈಸ್ಟ್ ಉದ್ವಿಗ್ನತೆ ನಡುವೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ. 2026ರ ಬ್ರಿಕ್ಸ್ ಶೃಂಗಸಭೆಯ ಭಾಗವಾಗಿ ಈ ಭೇಟಿ ಆಗ್ತಾ ಇದೆ. ಪುಟಿನ್ರ ಅರಮನೆ ಕ್ರೆಮ್ಲಿನ್ ಇದನ್ನ ಖಚಿತಪಡಿಸಿದೆ. ಈ ಮೂಲಕ 1 ವರ್ಷ ಕಳೆಯೋದ್ರ ಒಳಗಡೆ ಪುಟಿನ್ ಮತ್ತೆ ಭಾರತಕ್ಕೆ ಬಂದಂತಾಗುತ್ತೆ. ಲಾಸ್ಟ್ ಡಿಸೆಂಬರ್ನಲ್ಲೂ ಕೂಡ ಬಂದಿದ್ರು. ನೆಕ್ಸ್ಟ್ ಬ್ರಿಕ್ಸ್ ಸಮಿಟ್ ಬರೋ ಸೆಪ್ಟೆಂಬರ್ನಲ್ಲಿ ನಡೆಯೋ ಸಾಧ್ಯತೆ ಇದೆ. ಸ್ಥಳೀಯ ಕರೆನ್ಸಿ ಮೂಲಕ ವ್ಯಾಪಾರ, ಡಿಜಿಟಲ್ ಪೇಮೆಂಟ್ಸ್ ಉತ್ತೇಜಿಸೋದು ಈ ಮೀಟಿಂಗ್ನ ಈ ಸಮಿಟ್ನ ಪ್ರಮುಖ ಅಜೆಂಡಾ. ಸದ್ಯ ಬ್ರಿಕ್ಸ್ ಕೂಟದಲ್ಲಿ ಭಾರತ, ರಷ್ಯಾ, ಚೈನಾ, ಸೌತ್ ಆಫ್ರಿಕಾ, ಸೌದಿ ಅರೇಬಿಯಾ, ಇರಾನ್, UAE ಸೇರಿದ ಹಾಗೆ 11 ರಾಷ್ಟ್ರಗಳಿವೆ. ಇತ್ತ ಯುರೋಪಿಯನ್ ರಾಷ್ಟ್ರಗಳು ಹಾರ್ಮುಜ್ ರಕ್ಷಣೆಗೆ ಹೊಸ ಪ್ಲಾನ್ ರೆಡಿ ಮಾಡಿವೆ. ಇಲ್ಲಿ ಇರಾನ್ ಇಟ್ಟಿರೋ ಜಲಸ್ಫೋಟಕಗಳನ್ನ ತೆರವುಗೊಳಿಸೋಕೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಡಿಫೆನ್ಸಿವ್ ಮಿಷನ್ ಘೋಷಿಸಿದ್ದಾರೆ. ಈ ಪ್ಲಾನ್ ನಿಂದ ಅಮೆರಿಕ, ಇಸ್ರೇಲ್ ನಂತಹ ಬೆಲಿಜರೆಂಟ್ ಅಂದ್ರೆ ಯುದ್ಧ ಮಾಡ್ತಿರೋರೊಂದಿಗೆ ನೇರವಾಗಿ ಪಾಲ್ಗೊಂಡಿರೋ ರಾಷ್ಟ್ರಗಳನ್ನ ಹೊರಗಿಡಲಾಗಿದೆ. ಅಲ್ಲದೆ ಇದೇ ಶುಕ್ರವಾರ ಬಗ್ಗೆ ಮ್ಯಾಕ್ರಾನ್ ಮತ್ತು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಆನ್ಲೈನ್ ಮೀಟಿಂಗ್ ಕೂಡ ನಡೆಸ್ತಾರೆ. ಈ ಆಪರೇಷನ್ಗೆ ಜರ್ಮನಿ ಕೂಡ ಸೇರ್ತಾ ಇದೆ. ಇತ್ತ ಇರಾನ್ ವಿರುದ್ಧದ ಯುದ್ಧ ನಿಲ್ಲಿಸೋಕೆ ಅಮೆರಿಕದ ಡೆಮೊಕ್ರಾಟ್ಸ್ ಪ್ಲಾನ್ ಮಾಡ್ಕೊಂಡಿದ್ರು. ಒಂದು ಪ್ರಸ್ತಾವನೆಯನ್ನ ಕೂಡ ತಂದಿದ್ರು. ಆದ್ರೆ ರಿಪಬ್ಲಿಕನ್ ಪಾರ್ಟಿ ಸದಸ್ಯರು ಇದನ್ನ ರಿಜೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಟ್ರಂಪ್ ಕೈ ಮೇಲಾಗಿದೆ. ಆದ್ರೆ ಇದು ಕೇವಲ ತಾತ್ಕಾಲಿಕ ಜಯ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಅಮೆರಿಕದ ಕಾನೂನು ಈಗ ಟ್ರಂಪ್ಗೆ ಅಡ್ಡ ಬರ್ತಾ ಇದೆ. ಯುದ್ಧ ಶುರುವಾಗಿ 60 ದಿನದ ಒಳಗಡೆ ಸಂಸತ್ ಅನುಮತಿ ಪಡಿಬೇಕು. ಈ ಡೆಡ್ ಲೈನ್ ಇದೇ ತಿಂಗಳ ಅಂತ್ಯಕ್ಕೆ ಎಂಡ್ ಆಗುತ್ತೆ. ಹೀಗಾಗಿ ಯುದ್ಧ ಮುಂದುವರಿಬೇಕಾದ್ರೆ ಸಂಸತ್ ವೋಟ್ ಹಾಕ್ಲೇಬೇಕು. ಆದ್ರೆ ಟ್ರಂಪ್ ಹತ್ರ ಮೆಜಾರಿಟಿ ಇದೆ. ಸೊ ಅವ್ರದೇ ಪಾರ್ಟಿ ಅವರವರಿಗೆ ಕೈ ಕೊಟ್ಟಿಲ್ಲ ಅಂದ್ರೆ ಟ್ರಂಪ್ಗೆ ಏನು ಬಹಳ ಇಶ್ಯೂ ಆಗಲ್ಲ. ಇಲ್ಲಿ ಏನು ಅಮೆರಿಕದ ಸೆನೆಟ್ ನಲ್ಲಿ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಮಾರಾಟ ಮಾಡಬಾರದು ಅಂತ ತಂದಿದ್ದ ನಿರ್ಣಯ ರಿಜೆಕ್ಟ್ ಆಗಿದೆ. ಟ್ರಂಪ್ರ ರಿಪಬ್ಲಿಕನ್ ಪಾರ್ಟಿ ಇಸ್ರೇಲ್ ಬೆನ್ನಿಗೆ ನಿಂತು ಸೇಲ್ ಆಗಬೇಕು, ಇಸ್ರೇಲಿ ಕೊಡಬೇಕು ಅಂತ ವೋಟ್ ಹಾಕಿದ್ದಾರೆ. $295 ಮಿಲಿಯನ್ ಮೌಲ್ಯದ ಕ್ಯಾಟರ್ಪಿಲ್ಲರ್ ಬುಲ್ಡೋಸರ್ ಅಲ್ಲೆಲ್ಲ ಡೆಮೊಲಿಷನ್ ಮಾಡಕ್ ಬೇಕಲ್ಲ, ದಾಳಿ ಮಾಡಿ ವಶಪಡಿಸಿಕೊಂಡಿರೋ ಜಾಗದಲ್ಲಿ ಲೆಬನಾನ್, ಗಾಜಾ, ವೆಸ್ಟ್ ಬ್ಯಾಂಕ್ ಅಂತೆಲ್ಲ. ಸೊ $295 ಮಿಲಿಯನ್ ಮೌಲ್ಯದ ಕ್ಯಾಟರ್ಪಿಲ್ಲರ್ ಬುಲ್ಡೋಸರ್ಗಳು, $151 ಮಿಲಿಯನ್ ಮೌಲ್ಯದ 12,000 ಡಂಪ್ ಸ್ಫೋಟಕಗಳು, ಹೋಗಿ ಹಿಂಗ್ ಡಂಪ್ ಮಾಡಿ ಡಮ್ ಅನ್ಸೋ ಸ್ಫೋಟಕಗಳು ಸೇರಿದವೆ. ಏನು ಯುಕ್ರೇನ್ ಮತ್ತು ಇರಾನ್ ಯುದ್ಧದಿಂದ ಅಮೆರಿಕದ ಶಸ್ತ್ರಾಸ್ತ್ರಗಳ ದಾಸ್ತಾನು ಬೇಗ ಖಾಲಿ ಆಗ್ತಿದೆ. ಈ ಗ್ಯಾಪ್ ತುಂಬೋಕೆ ಪೆಂಟಗನ್ ಈಗ ಫೋರ್ಡ್ ಮತ್ತು ಜನರಲ್ ಮೋಟಾರ್ಸ್ ನಂತಹ ದೈತ್ಯ ಕಾರ್ ಕಂಪನಿಗಳ ಮೊರೆ ಹೋಗಿದೆ. ಈ ಆಟೋಮೊಬೈಲ್ ಕಂಪನಿಗಳ ಫ್ಯಾಕ್ಟರಿಗಳಲ್ಲೇ ಯುದ್ಧ ವಿಮಾನ ಮತ್ತು ಮಿಲಿಟರಿ ಟ್ರಕ್ ಗಳನ್ನ ತಯಾರಿಸೋಕೆ ಪ್ಲಾನ್ ಮಾಡಲಾಗ್ತಿದೆ. 2ನೇ ಮಹಾಯುದ್ಧ ಟೈಮ್ನಲ್ಲೂ ಅಮೆರಿಕದ ಕಾರ್ ಕಂಪನಿಗಳು ಈ ರೀತಿ ವೆಪನ್ ತಯಾರಿಸಿ ಸೇನೆಗೆ ಹೆಲ್ಪ್ ಮಾಡಿದ್ವು. ಈಗ ಅಮೆರಿಕ ಮತ್ತೆ ಅದೇ ಹಳೆ ಫಾರ್ಮುಲಾವನ್ನ ಬಳಸೋಕೆ ಮುಂದಾಗಿದೆ. ನ್ಯಾಷನಲ್ ಎಮರ್ಜೆನ್ಸಿ ರೀ, ಮಾಡ್ರಿ ಕಾರ್ ಆಮೇಲೆ ಮಾಡುವಂತೆ, ಸೇನೆ ಬೇಕಾಗಿದ್ದು ಮಾಡ್ಕೊಳ್ರಿ ಅಂತ ಹೇಳೋಕೆ. ಏನೋ ಪ್ಯಾಲೆಸ್ತೈನ್ನ ಭಾಗವಾಗಿರೋ ವೆಸ್ಟ್ ಬ್ಯಾಂಕ್ ನಲ್ಲಿ ಇಸ್ರೇಲ್ ಪಡೆಗಳು ರೇಡ್ ಮಾಡಿದ್ದಾರೆ. 25 ಪ್ಯಾಲೆಸ್ತೇನಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರವಾದಿ ಜೋಸೆಫ್ರ ಸಮಾಧಿಗೆ ಯಹೂದಿಗಳು ಹೋಗೋದನ್ನ ಪ್ಯಾಲೆಸ್ತೇನಿಗಳು ತಡಿತಾ ಇದ್ರು. ಅದಕ್ಕೆ ಇಸ್ರೇಲ್ ಸೈನಿಕರು ಮಧ್ಯ ಪ್ರವೇಶ ಮಾಡಿ ಪ್ಯಾಲೆಸ್ತೇನಿಯರ ಮೇಲೆ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಪ್ರತ್ಯೇಕ ಘಟನೆಗಳಲ್ಲಿ 3 ಜನ ಗಾಯಗೊಂಡಿದ್ದಾರೆ ಕೂಡ. ಏನೋ ಈ ಶಾಂತಿ ಸಂಧಾನದ ನಡುವೆ ಲೆಬನಾನ್ ನಲ್ಲಿ ಯುದ್ಧ ಮುಂದುವರೆದಿದೆ. ದಕ್ಷಿಣ ಲೆಬನಾನ್ನ ಬಿಂತ್ ಜಬೈಲ್ ಸಿಟಿಯಲ್ಲಿ ಇಸ್ರೇಲ್ ಮತ್ತು ಹಿಜ್ಬುಲಾಗಳ ನಡುವೆ ಕಾಳಗ ಆಗಿದೆ. ಈ ವೇಳೆ ಇಸ್ರೇಲ್ ತನ್ನ ಯುದ್ಧ ವಿಮಾನ ಮತ್ತು ಹೆಲಿಕಾಪ್ಟರ್ ಗಳನ್ನ ಬಳಸಿ ಬಾಂಬಿಂಗ್ ನಡೆಸಿದೆ. ಆ ಕಡೆ ಹಿಜ್ಬುಲಾಗಳು ರಾಕೆಟ್ ಮತ್ತು ಆರ್ಟಿಲರಿ ಮೂಲಕವೂ ದಾಳಿ ಮಾಡಿದ್ದಾರೆ. ಇತ್ತ ಇಸ್ರೇಲ್ ಮತ್ತು ಲೆಬನಾನ್ ಸರ್ಕಾರದ ನಡುವೆ ಮಾತುಕತೆ ನಡೆಯಲಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಘೋಷಣೆ ಮಾಡಿದ್ದಾರೆ. ನಾಳೆ ಅಂದ್ರೆ ಶುಕ್ರವಾರ 2 ರಾಷ್ಟ್ರಗಳ ನಾಯಕರು ಚರ್ಚೆ ನಡೆಸಲಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಲೆಬನಾನ್ PM ನವಾಫ್ ಸಲಾಂ ಪಾಲ್ಗೊಳ್ಳಬಹುದು ಅನ್ನೋ ಮಾಹಿತಿನೂ ಇದೆ. ಲೆಬನಾನ್ ನಲ್ಲಿ ಇಸ್ರೇಲ್ ದಾಳಿ ನಿಲ್ಲಿಸುವ ಬಗ್ಗೆ ಇಲ್ಲಿ ಚರ್ಚೆ ನಡೆಯುತ್ತೆ. ಸದ್ಯ 1 ವಾರ ಕದನ ವಿರಾಮಕ್ಕೆ ಇಸ್ರೇಲ್ ರೆಡಿ ಇದೆ ಅಂತ ಹೇಳಿ ಇಸ್ರೇಲಿ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಈ ನಡುವೆ ಅಮೆರಿಕದ ದಿಗ್ಬಂಧನವನ್ನ ಇರಾನ್ ಕ್ರಾಸ್ ಮಾಡಿದೆ. ಇರಾನ್ನ 2ನೇ ಸೂಪರ್ ಟ್ಯಾಂಕರ್ ಹಾರ್ಮುಜ್ ಜಲಸಂಧಿ ಮೂಲಕ ಪರ್ಷಿಯನ್ ಗಲ್ಫ್ ಪ್ರವೇಶ ಮಾಡಿದೆ. ಶಿಪ್ಪಿಂಗ್ ಡೇಟಾ ಪ್ರಕಾರ ಸುಮಾರು 20 ಲಕ್ಷ ಬ್ಯಾರೆಲ್ ತೈಲ ಹೊತ್ತೊಯ್ಯೋ ಸಾಮರ್ಥ್ಯದ RHN ಹೆಸರಿನ ಈ ಬೃಹತ್ ಹಡಗು ಅಮೆರಿಕದ ಕಣ್ತಪ್ಪಿಸಿ ಒಳಬಂದಿದೆ. ಇದರ ಮೇಲೆ ಅಮೆರಿಕದ ಸ್ಯಾಂಕ್ಷನ್ ಇತ್ತು. ಸದ್ಯ ಇದು ಯಾವ ಕಡೆಗೆ ಹೋಗ್ತಿದೆ ಅನ್ನೋ ಮಾಹಿತಿ ಇಲ್ಲ. ಇದೆಲ್ಲದರ ಮಧ್ಯೆ ಯುಕ್ರೇನ್ ಮೇಲೆ ರಷ್ಯಾ ರಾತ್ರೋರಾತ್ರಿ ದೊಡ್ಡ ದಾಳಿ ಮಾಡಿದೆ. 636 ಡ್ರೋನ್ ಮತ್ತು 31 ಮಿಸೈಲ್ಗಳನ್ನು ನುಗ್ಗಿಸಿದೆ. ಪರಿಣಾಮ 14 ಜನ ಸಾವನ್ನಪ್ಪಿದ್ದಾರೆ.
ಪೊಲೀಸರು, ವೈದ್ಯಕೀಯ ಸಿಬ್ಬಂದಿ ಸೇರಿ ಹಲವರು ಗಾಯಗೊಂಡಿದ್ದಾರೆ. ಕಿಯೇವ್, ಒಡೆಸಾ ಮತ್ತು ನೆಪ್ರೋ ನಗರಗಳನ್ನು ಗುರಿಯಾಗಿಸಿ ರಷ್ಯಾ ಈ ದಾಳಿ ಮಾಡಿದೆ. ಹಲವು ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳು ನಾಶವಾಗಿವೆ. ಇನ್ನು ರಷ್ಯಾ ಕಡೆಯಿಂದ ಬಂದ ಬಹುತೇಕ ಡ್ರೋನ್ ಮತ್ತು ಮಿಸೈಲ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಯುಕ್ರೇನ್ ಹೇಳಿದೆ. ಇದೇ ವೇಳೆ ರಷ್ಯಾ ಮೇಲೂ ಕೂಡ ಯುಕ್ರೇನ್ ಡ್ರೋನ್ ದಾಳಿ ಮಾಡಿದೆ. ರಷ್ಯಾದ ಟುವಾಪ್ಸೆ ಪ್ರದೇಶದ ಮೇಲೆ ಅಟ್ಯಾಕ್ ಮಾಡಿದೆ. ಅಲ್ಲಿ 2 ಸಾವನ್ನಪ್ಪಿದ್ದಾರೆ, ಹಲವು ಮನೆಗಳಿಗೆ ಡ್ಯಾಮೇಜ್ ಆಗಿದೆ. 33 ಗಂಟೆಗಳ ಕದನ ವಿರಾಮ ಮುಗಿದ ಬೆನ್ನಲ್ಲೇ ಈ ಭಾರಿ ದಾಳಿ ಪ್ರತಿದಾಳಿಗಳಾಗಿದ್ದಾವೆ. ಸುತ್ತು ಜಗತ್ತಲ್ಲಿ ಬಹುತೇಕ ಯುದ್ಧದ ಸುದ್ದಿನೇ ಆಯ್ತಲ್ಲ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಸ್ನೇಹಿತರೆ. ಸುದ್ದಿ ಅದೇ ಇರೋದಲ್ವಾ, ಏನ್ ಮಾಡೋದು? ನಾವು ಬರೀ ವಾರು, ಸ್ಯಾಡ್ ನ್ಯೂಸು, ಅದು ಬಿಡಿ, ಬೇರೆ ಕ್ರಿಯೇಟ್ ಮಾಡಿ ಹಾಕೋಣ ಅಂತ ಮಾಡೋಕ್ಕೇನೂ ಆಗೋದಿಲ್ಲ. ನಾವು ಸುದ್ದಿಯನ್ನ ತಲುಪಿಸೋರು, ಸುದ್ದಿಯ ಸೃಷ್ಟಿಕರ್ತರಲ್ಲ. ಜಗತ್ತು ಹೇಗಿದೆ ಅದರ ಪ್ರತಿಬಿಂಬ ಸುದ್ದಿ. ಸದ್ಯಕ್ಕೆ ಜಗತ್ತು ಹೀಗಿದೆ, ಅದೇ ಡಾಮಿನೇಟ್ ಮಾಡ್ತಾ ಇದೆ. ಜನರಿಗೂ ಕೂಡ ವಾರ್ ಅನ್ನೋದು ಎಷ್ಟೇ ನೆಗೆಟಿವ್ ಆದ್ರೂ ಆಗು ಹೋಗುಗಳನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಇತಿಹಾಸದ ಪ್ರಮುಖ ಘಟನೆಗಳಿವೆಲ್ಲ ಆಕ್ಚುಲಿ. ಇನ್ನೊಂದು 20-30 ವರ್ಷ ಬಿಟ್ಟರೆ ಇದನ್ನ ಹಿಸ್ಟ್ರಿ ಬುಕ್ಸ್ ಅಲ್ಲಿ ಮಕ್ಕಳು ಓದ್ತಾರೆ ಅಂತ ಮೇಜರ್ ಇವೆಂಟ್ಸ್ ಇವೆಲ್ಲ ತಿಳ್ಕೊಳ್ಳೋದು ಕೂಡ ತುಂಬಾ ಮುಖ್ಯನೇ. ಸೊ ಅದೊಂದು ಕ್ಲಾರಿಫಿಕೇಶನ್ ನಮ್ಮ ಪ್ರೀತಿಯ ವೀಕ್ಷಕರಿಗೆ. ನಾವು ಸುದ್ದಿಯನ್ನ ಇದು ಕೊಡೋಣ, ಇದು ಗುಡ್ ನ್ಯೂಸ್, ಇದು ಬ್ಯಾಡ್ ನ್ಯೂಸ್ ಅಂತ ಮಾಡೋಕ್ಕಾಗಲ್ಲ. ಸುದ್ದಿ ಅಷ್ಟೇ, ಗುಡ್ ಆರ್ ಬ್ಯಾಡ್ ಏನಾಗಿದೆ ಅದನ್ನ ನಾವು ನಿಮಗೆ ಹೇಳಲೇಬೇಕು. ಬನ್ನಿ ಈಗ ಇನ್ನೊಂದಷ್ಟು ವಾರೇತರ, ಯುದ್ಧೇತರ ಜಾಗತಿಕ ಸುದ್ದಿಯನ್ನ ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಟ್ರಂಪ್ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಮುಖ್ಯಸ್ಥರನ್ನ ವಜಾ ಮಾಡೋದಾಗಿ ಧಮಕಿ ಹಾಕಿದ್ದಾರೆ. ಮುಂದಿನ ಮೇ 15ಕ್ಕೆ ಅಮೆರಿಕದ ಫೆಡರಲ್ ರಿಸರ್ವ್ ಅಧ್ಯಕ್ಷ ಜೆರೋಮ್ ಪೋವೆಲ್ರ ಅಧಿಕಾರಾವಧಿ ಮುಗಿಯುತ್ತೆ. ಇದರ ಒಳಗಡೆ ಅವರು ಈ ಸ್ಥಾನದಿಂದ ಕೆಳಗಿಳಿಬೇಕು, ಇಲ್ಲದೆ ಹೋದ್ರೆ ನಾನೇ ಅವ್ರನ್ನ ಕಿತ್ತು ಹಾಕ್ತೀನಿ ಅಂತ ಟ್ರಂಪ್ ಬೆದರಿಕೆ ಒಡ್ಡಿದ್ದಾರೆ. ಜೆರೋಮ್ ಪೌಲ್ ಮೇಲೆ ಭ್ರಷ್ಟಾಚಾರದ ಆರೋಪಗಳಿವೆ, ತನಿಖೆ ನಡೀತಾ ಇದೆ, ಅದು ಮುಗಿಯೋವರೆಗೂ ರಾಜೀನಾಮೆ ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ರು. ಅದರ ಬೆನ್ನಲ್ಲೇ ಟ್ರಂಪ್ ಈ ರೀತಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ನೇಪಾಳದ ಹೊಸ ಪ್ರಧಾನಮಂತ್ರಿ ಬಾಲೇಂದ್ರ ಶಾ, ಇವರಿಗೆ ಸಂಬಂಧಪಟ್ಟಂತೆ ನಾವು ಸ್ಪೆಷಲ್ ಎಪಿಸೋಡ್ ಆಲ್ರೆಡಿ ಮಾಡಿದೀವಿ ಸ್ನೇಹಿತರೆ. ಯಾಕಂದ್ರೆ ಕೆಲ ವೀಕ್ಷಕರು ಕೇಳಿದ್ರು, ಬಟ್ ನಾವು ಆಲ್ರೆಡಿ ಮಾಡಿ ಆಗಿದೆ. ನೀವು ನೇಪಾಲ್ ನ್ಯೂ ಪ್ರೈಮ್ ಮಿನಿಸ್ಟರ್ ಬಾಲೇಂದ್ರ ಶಾ ಮಸ್ತ್ ಮಗ ಅಂತ ಸರ್ಚ್ ಮಾಡಿದ್ರೆ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಸುತ್ತ ಜಗತ್ತು ಎಂಡಲ್ಲಿ ನಾವು ನಿಮಗೆ ಸ್ಕ್ರೀನ್ ಮೇಲೆ ತರ್ತೀವಿ ಆ ವಿಡಿಯೋವನ್ನು. ನೀವು ಅಲ್ಲಿ ಟ್ಯಾಪ್ ಮಾಡೋ ಮೂಲಕ ಜಂಪ್ ಆಗ್ಬೋದು. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಭ್ರಷ್ಟಾಚಾರ ಕಂಟ್ರೋಲ್ಗೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಆಸ್ತಿ ತನಿಖೆ ಮಾಡೋಕೆ ಸಮಿತಿ ರಚಿಸಿದ್ದಾರೆ. ಈ ಬಗ್ಗೆ ನೇಪಾಳ ಕ್ಯಾಬಿನೆಟ್ ವಕ್ತಾರ ಸಾಸ್ಮಿತ್ ಪೋಖ್ರೆಲ್ ಮಾಹಿತಿ ಕೊಟ್ಟಿದ್ದಾರೆ. 5 ಜನರ ತನಿಖಾ ಸಮಿತಿಗೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ರಾಜೇಂದ್ರ ಕುಮಾರ್ ಭಂಡಾರಿ ಮುಖ್ಯಸ್ಥರಾಗಿರ್ತಾರೆ. ಸಾಕ್ಷ್ಯಗಳ ಆಧಾರದ ಮೇಲೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿಪೋರ್ಟ್ ಬಂದ ಮೇಲೆ ಸರ್ಕಾರ ಅದನ್ನ ಜಾರಿಗೆ ತರುತ್ತೆ ಅಂತಲೂ ಹೇಳಿದ್ದಾರೆ. ಆದರೆ ರಿಪೋರ್ಟ್ ಕೊಡೋಕೆ ಟೈಮ್ ಲಿಮಿಟ್ ಅನ್ನ ಸೆಟ್ ಮಾಡಿಲ್ಲ. ಇನ್ನು ತುರ್ಕಿಯೇ ದೇಶದ ಶಾಲೆಯೊಂದರಲ್ಲಿ ಭೀಕರ ಗುಂಡಿನ ದಾಳಿಯಾಗಿದೆ. 9 ಜನ ಮೃತಪಟ್ಟಿದ್ದಾರೆ. 8ನೇ ತರಗತಿ ವಿದ್ಯಾರ್ಥಿ ಮಾಡಿರೋ ಕೃತ್ಯ ಇದು. ಹೈಸ್ಕೂಲ್ ಹುಡುಗ ಮಾಡಿರೋ ಕೃತ್ಯ ಸ್ನೇಹಿತರೆ. ಈತನ ತಂದೆ ನಿವೃತ್ತ ಪೊಲೀಸ್ ಆಗಿದ್ರು. ಅವರ ಹತ್ರ ಇದ್ದ 5 ಬಂದೂಕುಗಳನ್ನ ಈ ಮನುಷ್ಯ 5 ಯಾಕೆ ಇಟ್ಕೊಂಡಿದ್ರು ಗೊತ್ತಿಲ್ಲ, 5 ದಡ್ಕೊಂಬಂದು ಸ್ಕೂಲಿಗೆ ಈ ತರ ದಾಳಿ ಮಾಡಿದ್ದಾನೆ. ಕಡೆಗೆ ತಾನೂ ಕೂಡ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಿದ್ದಾನೆ ಹುಡುಗ. ಒಂದಿನದ ಮುಂಚೆ ಕೂಡ ಇಂಥದ್ದೇ ಘಟನೆಯಾಗಿತ್ತು. ಸ್ಯಾನ್ಲಿ ಯೂರ್ಫಾ ಪ್ರಾಂತ್ಯದ ಶಾಲೆಯಲ್ಲಿ ಅಲ್ಲೊಬ್ಬ ವಿದ್ಯಾರ್ಥಿ ಗುಂಡಿನ ದಾಳಿ ಮಾಡಿದ. ಅಲ್ಲಿ 16 ಜನ ಗಾಯಗೊಂಡಿದ್ರು. ಏನೋ ಪೂರ್ವ ಪ್ಯಾಸಿಫಿಕ್ ಸಾಗರದಲ್ಲಿ ಅಮೆರಿಕ ಮತ್ತೊಂದು ಹಡಗಿನ ಮೇಲೆ ದಾಳಿ ಮಾಡಿದೆ. 3 ನಶಾ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದೀವಿ ಅಂತ ಅಮೆರಿಕದ ಸದರ್ನ್ ಕಮಾಂಡ್ ಡಿಕ್ಲೇರ್ ಮಾಡಿದೆ. ಇನ್ನು ಸೌತ್ ಕೊರಿಯಾ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಏಪ್ರಿಲ್ 20ಕ್ಕೆ ಭಾರತಕ್ಕೆ ಬರ್ತಾ ಇದ್ದಾರೆ. ಈ ವೇಳೆ ಟ್ರೇಡ್, ಇನ್ವೆಸ್ಟ್ಮೆಂಟ್ ಮತ್ತು ಶಿಪ್ ಬಿಲ್ಡಿಂಗ್ ಬಗ್ಗೆ ಮಾತುಕತೆ ನಡೆಯಲಿದೆ. ಜೊತೆಗೆ ಸೆಮಿಕಂಡಕ್ಟರ್, AI, ಡಿಫೆನ್ಸ್ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಈ ಭೇಟಿ ವೇಳೆ ಸಿಇಒಗಳೊಂದಿಗೆ ಮೀಟಿಂಗ್ ಕೂಡ ಇದೆ. ಸೌತ್ ಕೊರಿಯಾ ಭಾರತದಲ್ಲಿ ದೊಡ್ಡ ಮಟ್ಟದ ಹೂಡಿಕೆ ಮಾಡಿದೆ. 2 ರಾಷ್ಟ್ರಗಳ ನಡುವೆ 2025 ಜನವರಿಯಿಂದ ಅಕ್ಟೋಬರ್ ವರೆಗೆ $21.5 ಬಿಲಿಯನ್ ಮೌಲ್ಯದ ವ್ಯಾಪಾರ ಆಗಿತ್ತು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಅಲ್ಲಿ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ, ಅದು ಮೆಂಬರ್ ಓನ್ಲಿ ಬಿಸ್ನೆಸ್ ಹಾಗೂ ನಿಮ್ಮ ಜೀವನಕ್ಕೆ ವ್ಯಾಲ್ಯೂ ಆಡ್ ಮಾಡಬಹುದಾದ ಹಲವಾರು ಉತ್ತಮ ಗುಣಮಟ್ಟದ ವಿಡಿಯೋಗಳು. ಉದಾಹರಣೆಗೆ ರೀಸೆಂಟ್ ಆಗಿ ನಾವು ಮಾಡಿದಂತಹ ವಿಡಿಯೋ ನೋಡಿ, ಇದು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ. ಆ ಭಯವನ್ನ ಹೋಗಲಾಡಿಸೋದು ಹೇಗೆ, ಟ್ರಿಕ್ಸ್ ಏನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಇಂತಹ ಸಾಕಷ್ಟು ವಿಡಿಯೋಸ್ ಬರ್ತಾನೆ ಇದಾವೆ. ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಕಂಪ್ಲೀಟ್ ಆಗಿ ಪಬ್ಲಿಷ್ ಆಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಆರೋಗ್ಯ, ಲೈಫ್ ಸ್ಟೈಲ್ ಹಾಗೂ ಬೌದ್ಧಿಕ ವಿಕಸನಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಪಬ್ಲಿಷ್ ಆಗಿದ್ದಾವೆ. ಮುಂದೆನೂ ಬರ್ತಾ ಇರ್ತವೆ. ಅದೆಲ್ಲವನ್ನ ನೋಡ್ಬೋದು ಸ್ನೇಹಿತರೆ ನೀವು ಮೆಂಬರ್ ಆಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮಗೆ ಕೊಡೋ ಅತಿ ದೊಡ್ಡ ಬೆಂಬಲ. ಆಸಕ್ತರು ಮಿಸ್ ಇಲ್ಲದೆ ಜಾಯಿನ್ ಬಟನ್ ಚೆಕ್ ಮಾಡಿ ಸ್ನೇಹಿತರೆ. ಹಾಗೆ ಬಾಲೇಂದ್ರ ಶಾ, ನೇಪಾಳ ಪ್ರೈಮ್ ಮಿನಿಸ್ಟರ್, ಅವ್ರಿಗೆ ಸಂಬಂಧಪಟ್ಟಂತ ವಿಡಿಯೋ ಇಲ್ಲಿದೆ. ಆಸಕ್ತರು ಜಂಪ್ ಆಗ್ಬೋದು. ನಮಸ್ಕಾರ.